ರಾಜ್ಯ ಸರ್ಕಾರದ ವಿರುದ್ಧ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋ ಒಂದು ಬೃಹತ್ ಪ್ರತಿಭಟನೆಯನ್ನ ಜೆಡಿಎಸ್ ಅವರು ಹಮ್ಮಿಕೊಂಡಿದ್ದಾರೆ. ನನ್ನೊಟ್ಟಿಗೆ ರಮೇಶ್ ಗೌಡ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಸರ್, ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು, ಈ ಒಂದು ಪ್ರತಿಭಟನೆ ಬಗ್ಗೆ ಒಂದೆರಡು ಮಾತು ನೋಡಿ. ಏನು ಈ ಸರ್ಕಾರ ಬಂದು 2 ವರ್ಷ ಆಗಿದೆ. 2 ವರ್ಷದಿಂದ ಜನ ಯಾವುದಾದ್ರೂ ಒಂದು ಹೊಸ ಸರ್ಕಾರ ಬಂದ್ರೆ ಜನ ನಿರೀಕ್ಷೆ ಇಟ್ಕೊಂಡಿರ್ತಾರೆ, ನಾವು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತೇಳಿ. ಆದ್ರೆ ಇವತ್ತು ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಏನು ಆಡಳಿತ ನಡೆಸ್ತಾ ಇದೆ, ಇವತ್ತು ಇಡೀ ರಾಜ್ಯದ 6.5 ಕೋಟಿ ಜನ ಈ ಸರ್ಕಾರದ ವಿರುದ್ಧ ಬೇಸತ್ತೋಗಿದ್ದಾರೆ. ಯಾಕೆಂತಂದ್ರೆ ಜನ ನೆಮ್ಮದಿಯಿಂದ ರಾತ್ರಿ ಮಲಗಿ ಬೆಳಗ್ಗೆ ಹೇಳೋಷ್ಟೊಳಗಡೆ ಅಗತ್ಯ ವಸ್ತುಗಳ ಬೆಲೆ ಪ್ರತಿದಿನಾನೂ ಸಹ ಇವರು ಹೆಚ್ಚು ಮಾಡ್ತಾನೆ ಇದ್ದಾರೆ. ಹಾಗಾಗಿ ಈ ಸರ್ಕಾರ ಬಂದ ಮೇಲೆ ಹಾಲಿನ ಬೆಲೆನೂ ಸಹ 3ನೇ ಬಾರಿ ಹೆಚ್ಚು ಮಾಡಿದ್ದಾರೆ. ಗ್ಯಾಸು ಪೆಟ್ರೋಲು 2ನೇ ಬಾರಿ ಹೆಚ್ಚು ಮಾಡಿದ್ದಾರೆ. ಈ ರೀತಿ ಮೆಟ್ರೋ ಪ್ರಯಾಣ ದರ ಇರ್ಬೋದು, ನೀರಿನ ದರ ಇರ್ಬೋದು, ಈ ರೀತಿ ಪ್ರತಿಯೊಂದಕ್ಕೂ. ಆಮೇಲೆ ಪ್ರತಿದಿನ ಮನೆ ಇವತ್ತು ಗಾರ್ಬೇಜ್ ತೆಗೆಯಂತ ಕಸ ತೆಗೆಯಂತ ಕೆಲಸಕ್ಕೆ ಅದಕ್ಕೂ ಸಹ ದುಪ್ಪಟ್ಟು ಇವತ್ತು ತೆರಿಗೆಯನ್ನು ವಿಧಿಸ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ಸಹ ರಾಜ್ಯ ಸರ್ಕಾರ ಜನರ ಮೇಲೆ ಏರ್ತಾ ಇರ್ತಕ್ಕಂಥ ನಿರಂತರವಾದ ಹೊರೆ. ಹಾಗಾಗಿ ಜನ ಬೇಸತ್ತೋಗಿದ್ದಾರೆ. ಇವತ್ತೇನು ನಮ್ಮ ಪಕ್ಷದ ವತಿಯಿಂದ ಇವತ್ತು ಇಲ್ಲಿ ಪ್ರತಿಭಟನೆ ನಂಬ್ಕೊಂಡಿದ್ದೀರಿ, ಬರೀ ಇವತ್ತಿಗೆ ಮಾತ್ರ ಸೀಮಿತ ಅಲ್ಲ. ಈ ಸರ್ಕಾರ ತೊಲಗೋ ತನಕ ನಮ್ಮ ಪಕ್ಷ ನಿರಂತರವಾಗಿ ಹೋರಾಟ ಮಾಡುತ್ತೆ. ಇದರಲ್ಲಿ ಯಾವುದೇ ಮುಲಾಜಿಲ್ಲ. ಹಾಗಾಗಿ ಈ ಸರ್ಕಾರದಲ್ಲಿ ಯಾವುದೇ ಮಂತ್ರಿಗಳು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಪಕ್ಷದ ವತಿಯಿಂದ ಕಪ್ಪು ಬಾಟವನ್ನು ಪ್ರದರ್ಶನ ಮಾಡೋಂಥ ಕೆಲಸವನ್ನ ಇವತ್ತಿಂದನೇ ಆರಂಭ ಮಾಡಿದ್ದೀವಿ ನಾವು. ಸರ್, ಮತ್ತೊಂದು ಇದೇ ರೀತಿ ಪ್ರತಿಭಟನೆಯನ್ನ ಬಿಜೆಪಿ ಅವರು ಹಮ್ಮಿಕೊಂಡಿದ್ರು. ಯಾಕಿಬ್ರು ಒಟ್ಟಿಗೆ ಹಮ್ಮಿಕೊಂಡಿಲ್ಲ ಅಂತ? ಮೇಡಮ್, ಇಲ್ಲ, ಈಗಾಗಲೇ ಏನು ಭಾರತೀಯ ಜನತಾ ಪಾರ್ಟಿಯವರು ಈಗ ಅವರು ಪಕ್ಷದ ಸಂಘಟನೆ ವಿಚಾರದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ಕಾರ್ಯಕ್ರಮ ಏನಾದರೂ ಮಾಡೋಂಥ ಸಂದರ್ಭದಲ್ಲಿ ಅದನ್ನು ಒಟ್ಟಿಗೆ ಸೇರಿ ಮಾಡ್ತಕ್ಕಂಥದ್ದು. ಈಗ ಬೆಂಗಳೂರು ನಗರದಲ್ಲಿ ನಾವೇನು ಪ್ರತಿಭಟನೆಗಳು ಮಾಡಿದ್ದೀರಿ, ಸಾಕಷ್ಟು ಪ್ರತಿಭಟನೆ ನಾವು ಮಾಡಿದ್ದೀರಿ, ಅವರು ಮಾಡಿದ್ದಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಇಬ್ಬರು ಒಟ್ಟಿಗೆ ಸೇರಿ ಮಾಡಿದ್ದೀವಿ. ಈಗ ಪ್ರತಿಭಟನೆ ಸಂಘಟನೆ ವಿಚಾರದಲ್ಲಿ ಅವ್ರ ಪಕ್ಷ ಅವ್ರು ಸಂಘಟನೆ ಮಾಡ್ತಾರೆ, ನಮ್ಮ ಪಕ್ಷ ನಾವು ಸಂಘಟನೆ ಮಾಡ್ತಾರೆ. ಇದರಲ್ಲಿ ಯಾರಿಗೂ ಸಹ ಯಾವುದೇ ಅಸಮಾಧಾನ ಇಲ್ಲ, ಸಾಮರಸ್ಯ ಇಲ್ಲ ಅನ್ನೋ ಒಂದು ಮಾತನ್ನ ನಿಮ್ಮ ಪಕ್ಷದವರೇ ಹೇಳಿದ್ರು ಬಿಜೆಪಿಗೆ, ಜೆಡಿಎಸ್ಗೆ. ಇಲ್ಲ, ಅದನ್ನ ಈಗಾಗಲೇ ನಮ್ಮ ಕೇಂದ್ರದ ಮಂತ್ರಿಗಳು, ಪಕ್ಷದ ಅಧ್ಯಕ್ಷರಾಗಿದ್ದ ಕುಮಾರಣ್ಣವರು, ಆಮೇಲೆ ಅದಾದ ನಂತರ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಸುರೇಶ್ ಬಾಬಣ್ಣವ್ರು ಈಗಾಗಲೇ ಅದನ್ನ ನಾವು ಅವ್ರದ್ದು ಒಂದು ಕೋಆರ್ಡಿನೇಷನ್ ಸಮಿತಿ ಯಾವ ರೀತಿ ಇರಬೇಕು ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ. ಅದಾಗುತ್ತೆ, ಹಾಗಾಗಿ ಏನು ತೊಂದರೆ ಇಲ್ಲ. ಬನ್ನಿ. ಥ್ಯಾಂಕ್ ಯು ಸರ್. ಇದಿಷ್ಟಾಗಿತ್ತು ರಮೇಶ್ ಗೌಡ್ರ ಅವರ ಮಾತು. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ಜಾನ್ ಜೊತೆ ಪದ್ಮಶ್ರೀ.